ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮಸರ ಉತ್ತರಾಯಣ ಗ್ರೀಷ್ಮ ಋತು ಮಲ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ 21/5/2026. ಇನ್ನು ಪಂಚ ಅಂಗಕ್ಕೆ ಬಂದಾಗ ವಾರ ಬಂದು ಗುರುವಾರ, ತಿಥಿ ಬಂದು ಪಂಚಮಿ ಹಗಲು 1:58 ನಕ್ಷತ್ರ ಬಂದು ಪುನರ್ವಸು ಬೆಳಗ್ಗೆ 9:53 ಯೋಗ ಬಂದು ಗಂಡ, ಕರ್ಣ ಬಂದು ಬಾಲವ. ಇನ್ನು ಎಂದಿನಂತೆ ರಾಹುಕಾಲ 1:30ರಿಂದ 3, ಗುಳಿಕಾ ಕಾಲ 9ರಿಂದ 10:30, ಅರ್ಧ ಪ್ರಹರಿ 3ರಿಂದ 4:30, ಯಮಗಂಟ ಕಾಲ 6ರಿಂದ 7:30, ಅಮೃತ ಗಡಿಗಳು 12ರಿಂದ 1:30 ಇರತಕ್ಕಂಥದ್ದು. ಇದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ಮುಂದಕ್ಕೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮಿಶ್ರ ಫಲಗಳು, ಅಂದರೆ ಲಾಭ ನಷ್ಟ ಎಲ್ಲ ಈಕ್ವಲ್ ಆಗಿರ್ತಕ್ಕಂಥದ್ದು, ಮಿಶ್ರ ಫಲ ಇರ್ತಕ್ಕಂಥದ್ದು. ವ್ಯವಹಾರಗಳಲ್ಲಿ ಸಾಮಾನ್ಯ ಪ್ರಗತಿ, ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ, ದ್ವಿದಳ ಧಾನ್ಯಗಳು ಯಾರು ಬೆಳೀತಾರೆ ಅವರಿಗೆ ಒಳ್ಳೆಯ ಮಾರ್ಕೆಟಬಿಲಿಟಿ ಮತ್ತು ಶುಭಕರವಾಗಿರ್ತಕ್ಕಂಥದ್ದು. ದ್ವಿದಳ ಧಾನ್ಯ ಅಂದರೆ ಅವರೆ, ತೊಗರಿ, ಕಡಲೆ ಇಂಥವು. ಅಲ್ಲಿಂದ ಅವರಿಗೆ ಮೇಷರಾಶಿಯವ್ರಿಗೆ ವ್ಯಾಪಾರಸ್ಥರಿಗೆ ತಂಪು ಪಾನೀಯಗಳು ಐಸ್ ಕ್ರೀಮ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಸತ್ಯಸಾಯಿ ಗುರುಗಳನ್ನ ಧ್ಯಾನ ಮಾಡಿ, ಸಾಯೀಶ್ವರಾಜ್ಞೆ ಸತ್ಯದೇವಾಗ್ದಿಮೆ ತನ್ನ ಸರ್ವಪೂಜತೆಯಲ್ಲಿ ಸತ್ಯ ಸಾಯಿಬಾಬಾ ಅವ್ರನ್ನ ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೇದಾಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕ ಕೊರತೆ, ಮಕ್ಕಳಿಂದ ಶುಭ ಸುದ್ದಿ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ, ಮಳೆಯನ್ನು ನಂಬಿಕೊಂಡು ಬೆಳೀತಕ್ಕಂಥ ರೈತರಿಗೆ ಈಗ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿ ಮಾಡ್ತಕ್ಕಂಥವ್ರು, ಅಂದರೆ ಇಟ್ಟಿಗೆ, ಸಿಮೆಂಟು, ಮರಳು ಇಂಥವೆಲ್ಲ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಜಗದ್ಗುರುಗಳಾಗತ್ತ ಶ್ರೀ ಕೃಷ್ಣ ಪರಮಾತ್ಮನ ಧ್ಯಾನ ಮಾಡಿ, ಕೃಷ್ಣಂ ಒಂದೇ ಜಗದ್ಗುರು ಅಂತ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಮಿಥುನ ರಾಶಿಗೆ ಬಂದಾಗ ಇವ್ರಿಗೂ ಸಹ ಮಿಶ್ರ ಫಲಗಳು, ವ್ಯವಹಾರಗಳಲ್ಲಿ ಸಾಮಾನ್ಯ ಪ್ರಗತಿ, ಶುಭ ಚಿಂತನೆ, ಒಳ್ಳೇದು ಮಾಡೋಕ್ಕಂಥ ಚಿಂತನೆ ಬರ್ತಕ್ಕಂಥದ್ದು, ಕೃಷಿ ಕಾರ್ಯಗಳಲ್ಲಿ ಚುರುಕಾಗ್ತಕ್ಕಂಥದ್ದು. ಅದಲ್ಲದೆ ಈ ದಿನ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗಿರ್ತಕ್ಕಂಥ ದಿನ. ನೀವು ಗುರುಸಂಧಿಗೆ ಭೇಟಿ ಕೊಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅದು ಕರ್ಕಾಟಕ ರಾಶಿಯಿಂದ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ಹಣಕಾಸಿನ ಕೊರತೆ, ಮಿತ್ರರಿಂದ ಸಹಾಯ, ಹೈನುಗಾರಿಕೆ, ರೇಷ್ಮೆ ಕೃಷಿಯರಿಗೆ ಒಳ್ಳೆಯ ದಿನ ಇವತ್ತು. ನೇಕಾರರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಹೂವು ಹಣ್ಣು ತರಕಾರಿ ಮಾಡತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಏನೋ ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರಿ ಅದರೆಲ್ಲ ಫೈಲ್ಯೂರ್ ಆಗ್ತಕ್ಕಂಥದ್ದು, ಹಣಕಾಸಿನ ಕೊರತೆ ಬರ್ತಕ್ಕಂಥದ್ದು, ವೃಥಾ ತಿರುಗಾಟ, ಹೂವು ಹಣ್ಣು ತರಕಾರಿ ಬೆಳೆಗಾರರಿಗಂತೂ ಮಿಶ್ರ ಫಲ, ರೇಟ್ ಇದ್ದಂಗೆ ಇಲ್ಲದೆ ಇದ್ದಂಗೆ. ಈ ಎಲೆಕ್ಟ್ರಿಕಲ್ ಸಾಮಾನುಗಳು, ಎಲೆಕ್ಟ್ರಿಕಲ್ಸು, ಪ್ಲಂಬಿಂಗ್ ಐಟಮ್ಸು, ವುಡ್ ವರ್ಕ್ ಮಾಡಿಸ್ತಕ್ಕಂಥವ್ರಿಗೆ ಒಳ್ಳೆ ದಿನ ಇವತ್ತು. ನೀವು ಗುರುಪಾದುಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಯವರಿಗೆ ಹಿಡಿದ ಕಾರ್ಯಗಳಲ್ಲಿ ಗೆಲುವು, ಮಕ್ಕಳಿಂದ ಶುಭ ಸುದ್ದಿ, ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕಾರ್ಮಿಕರಿಗೆ, ಅಂದರೆ ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ. ಈ ಗುತ್ತಿಗೆದಾರರಿಗೂ ಶುಭ ಇರ್ತಕ್ಕಂಥದ್ದು. ಈ ದಿನ ಹೋಟೆಲ್ಲು, ಚಾಟ್ಸು, ಕಾಂಡಿಮೆಂಟ್ಸ್ ಇರ್ತಕ್ಕಂಥ ಕನ್ಯಾ ರಾಶಿಯವರುಗಳೇ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಸಹ ಸಾಯೀಶ್ವರಾಜ್ಞೆ ಸತ್ಯದೇವಾಗ್ದಿಮೆ ತನ್ನ ಸರ್ವಪೂಜೆಯಲ್ಲಿ ಸತ್ಯ ಸಾಯಿಬಾಬಾ ಅವರನ್ನು ಭಗವಾನರನ್ನು ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಕಿರಿಕಿರಿ, ವೃಥ ತಿರುಗಾಟ, ಬುದ್ಧಿ ಕ್ಲೇಶ. ಈ ಬೆಲ್ಲ, ಹುಣಸೆ ಹಣ್ಣು ಸ್ಟಾಕ್ ಇಟ್ಟಿರ್ತಕ್ಕಂಥ ರೈತರಿಗೆ ಉತ್ತಮವಾದ ಪ್ರಗತಿ ಇರ್ತಕ್ಕಂಥದ್ದು. ಎಲೆಕ್ಟ್ರಿಕಲ್ ಸಾಮಾನು, ವುಡ್ ವರ್ಕ್ಸ್ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಷಿಯನ್ಸ್ಗೆ, ವುಡ್ ವರ್ಕರ್ಗೆ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ಗುರು ರಾಘವೇಂದ್ರ ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಕೊಟ್ಟಿದ್ದಾಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಾದ್ಮೇಲೆ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ವ್ಯತ್ಯಯ, ಹಿಡಿದ ಕಾರ್ಯಗಳಲ್ಲಿ ಶುಭ, ಗೃಹ ಸೌಖ್ಯ, ನೇಕಾರ, ಕಮ್ಮಾರ, ಕುಂಬಾರ, ಸಮಗಾರ ಇವರೆಲ್ಲ ಪ್ರೊಫೆಷನಲ್ಸ್ಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು. ಜಾಗೃತ, ತಸ್ಮಾತ್ ಜಾಗೃತ ಅಂತೇಳಿ ಜಾಗೃತ ಪಂಚಕವನ್ನು ಓದಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಯತ್ನ ಕಾರ್ಯಗಳಲ್ಲಿ ಜಯ, ಹಣಕಾಸಿನ ಕೊರತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಫಾರಿನಲ್ಲಿ ಓದ್ತಕ್ಕಂಥವ್ರಿಗೆ, ನಿಮ್ಮ ಮನೇಲಿರ್ತಕ್ಕಂಥವ್ರಿಗೂ ಕೆಲಸ ಮಾಡ್ತಕ್ಕಂಥವ್ರಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. ವಕೀಲರು, ಪತ್ರ ಬರಹಗಾರರಿಗೆ ಒಳ್ಳೆ ದಿನ ಇವತ್ತು. ಈ ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ಧನುಸು ರಾಶಿಯವರಿಗೆ. ನೀವು ಕೌಪಿನ ಪಂಚಕ ಅಂತಕ್ಕಂಥದ್ದು
ಇರತಕ್ಕಂಥದ್ದು, ಅದನ್ನು ಕೇಳಿ ಅಥವಾ ಓದಿರಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಅಲ್ಪ ಆದಾಯ, ನಾವೇನು ಅಂದ್ಕೊಂಡಿರ್ತೀರಿ ಅಷ್ಟು ಆದಾಯ ಇರೋದಿಲ್ಲ ಇವತ್ತು. ಆದರೂ ಸಹ ಕಾರ್ಯಪ್ರಗತಿ ಇರ್ತದೆ. ಈ ಹಣ್ಣಿನ ಬೆಳೆಗಾರರು ಮತ್ತು ಪ್ಲಾಂಟರ್ಸ್ಗೆ ಅಂದರೆ ಅಡಿಕೆ ಮಾಡಿದ ತೆಂಗು, ರಬ್ಬರು, ಕಾಫಿ ಪ್ಲಾಂಟರ್ಸ್ ಇರ್ತಾರಲ್ಲ, ಅವರಿಗೆ ಕೃಷಿಯಲ್ಲಿ ಉತ್ತಮ ಪ್ರಗತಿ, ಕಾರ್ಯಚಟುವಟಿಕೆ ಚೆನ್ನಾಗಿ ನಡೀತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥ ವ್ಯಾಪಾರ. ಸದ್ಗುರು ರಾಮಾನುಜಾಚಾರ್ಯರನ್ನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಕೆಲಸದ ಹೊರೆ, ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ಸ್ಟೇಷನರಿ ಬುಕ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಗುರು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗ ಮಕ್ಕಳಿಂದ ಶುಭ ಸುದ್ದಿ, ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಶುಭ, ನೇಕಾರ ಕಮ್ಮಾರ ಕುಂಬಾರ ಮುಂತಾದ ಕುಶಲಕರ್ಮಿಗಳಿಗೆ ಒಳ್ಳೆಯ ದಿನ ಇವತ್ತು. ಸಿದ್ಧಪಡಿಸಿರ್ತಕ್ಕಂಥ ವಸ್ತು ಯಾವುದೇ ಆಗ್ಬೋದು, ಫುಡ್ ಆಗ್ಬೋದು, ಬಟ್ಟೆಗಳಾಗ್ಬೋದು, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್, ಯಾವುದೇ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು, ಫುಡ್ ಮೆಟೀರಿಯಲ್ಸು ರೆಡಿ ಇರ್ತಕ್ಕಂಥ ರೆಡಿಮೇಡ್ ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆ ಎಲ್ಲ ರೀತಿಯೂ ವ್ಯಾಪಾರ ಆಗ್ತಕ್ಕಂಥದ್ದು. ನಿಮ್ಮ ಕುಲಗುರುಗಳನ್ನು ನೀವು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ದ್ವಾದಶ ರಾಶಿಗಳವರ ಈ ದಿನದ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮಗೆಲ್ಲರಿಗೂ ಸದ್ಗುರುಗಳ ದಯದಿಂದ ಈ ದಿನದ ಎಲ್ಲ ಕಾರ್ಯಗಳು ಸುಲಭವಾಗಿ ನೆರವೇರಲಿ ಅಂತೇಳಿ ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ವೀಕ್ಷಕರು ನಾವು ಮಾಡ್ತಕ್ಕಂಥ ವಿಷಯಗಳನ್ನು ಲೈಕ್ ಮಾಡಿ, ವಿಷಯಗಳನ್ನ ಶೇರ್ ಮಾಡಿ ಮತ್ತು ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ, ಅದೇ ರೀತಿಯಾಗಿ ತಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನ ಕಾಮೆಂಟ್ ಮುಖಾಗಲಿ ಫೋನ್ ಮಾಡೋದ್ರ ಮುಖಾಂತರ ತಿಳಿಸಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೂಡ ನೀಡ್ತೀವಿ ಅಂತೇಳಿ ನಾವು ವಿನಂತಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.